ರಿಲೇಶನ್ಶಿಪ್ ನಲ್ಲಿದ್ದ ಮಹಿಳೆ ತನ್ನನ್ನ ಅವಾಯ್ಡ್ ಮಾಡಿದ್ಲು ಅಂತ ವ್ಯಕ್ತಿಯೊಬ್ಬ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯ ಸುಂಕದಕಟ್ಟೆಯಲ್ಲಿ ನಡೆದಿದೆ. ರೇಖಾ ಕೊಲೆಯಾದವಳು. ಲೋಹಿತಾಶ್ವ ಎಂಬಾತನೇ ಈಕೆಗೆ ಚಾಕು ಇರಿದು ಎಸ್ಕೇಪ್ ಆಗಿದ್ದು, ಗಂಭೀರವಾಗಿ ಗಾಯಗೊಂಡಿದ್ದ ರೇಖಾಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರೇಖಾ ಮೃತಪಟ್ಟಿದ್ದಾಳೆ. ಕೊಲೆಯಾದ ರೇಖಾಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರೂ ಗಂಡನಿಂದ ದೂರವಾಗಿದ್ಲು. ಕೆಲ ವರ್ಷಗಳ ಹಿಂದೆ ರೇಖಾ ಹಾಗೂ ಲೋಹಿತಾಶ್ವಗೆ ಪರಿಚಯವಾಗಿ ಇಬ್ಬರು ಒಪ್ಪಿಗೆ ಮೇರೆಗೆ ಸಹಜೀವನ ನಡೆಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ರೇಖಾ ಲೋಹಿತಾಶ್ವನನ್ನ ಅವಾಯ್ಡ್ ಮಾಡ್ತಿದ್ಲಂತೆ. ಇದರಿಂದ ಲೋಹಿತಾಶ್ವ ನಿನಗೆ ಬೇರೆಯವನ ಜೊತೆ ಸಂಬಂಧವಿದೆ ಎಂದು ಆಗಾಗ ಕಿರಿಕ್ ಮಾಡ್ತಿದ್ದ. ಕಿರಿಕ್ ಜಾಸ್ತಿಯಾದ ಕಾರಣ ರೇಖಾ 3 ತಿಂಗಳಿಂದ ಲೋಹಿತಾಶ್ವನ ಜೊತೆ ಮಾತು ಬಿಟ್ಟಿದ್ಲು. ಆದ್ರೆ ಲೋಹಿತಾಶ್ವ ರೇಖಾಳನ್ನ ನಿರಂತರವಾಗಿ ಸಂಪರ್ಕ ಮಾಡಿದ್ರೂ ಪ್ರಯೋಜನವಾಗಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಆತ ನನಗೆ ಸಿಗದವಳು ಬೇರೆ ಯಾರಿಗೂ ಸಿಗಬಾರದು ಎಂಬ ಉದ್ದೇಶದಿಂದ ಆಕೆಯ ಕಥೆ ಮುಗಿಸಬೇಕು ಎಂದು ಪ್ಲಾನ್ ಮಾಡಿಕೊಂಡಿದ್ದ. ಇದಕ್ಕಾಗಿ ಹೊಸ ಚಾಕು ಸಹ ಖರೀದಿ ಮಾಡಿ ಇಂದು ಸುಂಕದಕಟ್ಟೆ ಬಸ್ ನಿಲ್ದಾಣದ ಬಳಿ ಹೊಂಚು ಹಾಕಿ ನಿಂತಿದ್ದ. ಯಾವಾಗ ರೇಖಾ ಬಸ್ ಸ್ಟ್ಯಾಂಡ್ ಬಳಿ ಬಂದಳೋ ನೋಡ್ತಿದ್ದಂತೆ ಜನರ ಮುಂದೆಯೇ ಹೊಟ್ಟೆ, ಎದೆಯ ಭಾಗಕ್ಕೆ ಚೂರಿ ಇರಿದು ಎಸ್ಕೇಪ್ ಆಗಿದ್ದಾನೆ. ಜನ ಆತನನ್ನ ಹಿಡಿಯಲು ಯತ್ನಿಸಿದ್ರೂ ಪ್ರಯೋಜನವಾಗಿಲ್ಲ. ತೀವ್ರ ರಕ್ತಸ್ರಾವವಾಗಿ ಚಿಕಿತ್ಸೆ ಫಲಕಾರಿಯಾಗದೆ ರೇಖಾ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾಳೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ದಾರೆ.